ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವಾಗ ಮ್ಯಾಂಗೋ ಸೀಸನ್ ಬೇರೆ ಮುಗಿತಾ ಇದೆ ಅಲ್ವಾ, ಅದಕ್ಕೆ ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಇವತ್ತು ಸೂಪರ್ ಕ್ರೀಮಿ, ರಿಫ್ರೆಶಿಂಗ್ ಮತ್ತು ಸೂಪರ್ ಟೇಸ್ಟಿ ಮ್ಯಾಂಗೋ ಸಾಗೋ ಡೆಸರ್ಟ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಡೆಸರ್ಟ್ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಕೂಡ. ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಹಾಗಾದರೆ ಬನ್ನಿ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ 1 ಲೀಟರಷ್ಟು ನೀರನ್ನ ಹಾಕ್ಕೊಂಡು ಕಾಯಕ್ಕಿಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಅರ್ಧ ಕಪ್ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸಣ್ಣದಾಗಿರೋ ಸಬ್ಬಕ್ಕಿನ, ನೈಲನ್ ಸಬ್ಬಕ್ಕಿ ಅಂತಲೂ ಕರೀತಾರೆ ಇದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅವಾಗವಾಗ, ಇಲ್ಲ ಅಂದರೆ ಸಬ್ಬಕ್ಕಿ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಂತರ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ನಂತರ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಹಾಗೇ ಬಿಡಬೇಕು. ಹೀಗೆ ಮಾಡಿದರೆ ಸಬ್ಬಕ್ಕಿ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಪರ್ಫೆಕ್ಟ್ ಟೆಕ್ಸ್ಚರ್ ಕೂಡ ಬರುತ್ತೆ ಇದಕ್ಕೆ. ಇವಾಗ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಹಣ್ಣಾದ ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದರ ಪಲ್ಪನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಸೇರಿಸಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರೀಮಿಯಾಗಿ, ಸೇಮ್ ಸ್ಟೋರಿಂದ ತಂದಿರೋ ಥರನೇ ಇದೆ ಅಲ್ವಾ ಫ್ರೆಂಡ್ಸ್. ಇದರ ರೆಸಿಪಿ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ, ಖಂಡಿತವಾಗಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಮ್ಯಾಂಗೋ ಪಲ್ಪ್ ರೆಡಿ ಆಗಿದೆ ನೋಡಿ, ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಲ್ವಾ. ಇದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಮೊದಲೇ ನೆನೆಸಿ ಇಟ್ಕೊಳ್ಬೇಕು. ಇದನ್ನು ಕೊನೆಯಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಈಗ ಬೇಯಿಸಿದ ಸಬ್ಬಕ್ಕಿಯನ್ನು ಸೋಸಿ ತಕ್ಷಣ ಅದಕ್ಕೆ 1 ಗ್ಲಾಸಷ್ಟು ತಣ್ಣೀರಿನಲ್ಲಿ ಒಮ್ಮೆ ತೊಳೆದು ಮತ್ತೆ ನೀರನ್ನು ಸಂಪೂರ್ಣವಾಗಿ ಬಸಿಯೋಕ್ಕೆ ಬಿಡಬೇಕು. ಹೀಗೆ ಮಾಡಿದರೆ ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಇವಾಗ ಸಬ್ಬಕ್ಕಿಯನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ 5 ರಿಂದ 6 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯೂಸ್ ಮಾಡೋ ಕಂಡೆನ್ಸ್ಡ್ ಮಿಲ್ಕ್ ತುಂಬ ಸಿಹಿಯಾಗಿದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಬೇಕಾದರೆ ಹಾಲು ಅಥವಾ ತೆಂಗಿನ ಹಾಲು ಸೇರಿಸಿದ್ರು ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಬಿಡಿಬಿಡಿಯಾಗಿ ಬಂದಿದೆ ಅಂತ. ಇವಾಗ ಸರ್ವಿಂಗ್ ಮಾಡೋಣ. ಮೊದಲು ಒಂದು ಸರ್ವಿಂಗ್ ಗ್ಲಾಸ್ಗೆ ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಹಾಕ್ಕೊಳ್ಳೋಣ. ಅದರ ಮೇಲೆ ಸಬ್ಬಕ್ಕಿ ಮಿಶ್ರಣ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಲೇಯರ್ ಮ್ಯಾಂಗೋ ಪಲ್ಪ್ ಹಾಕಿ ಮತ್ತೆ ಅದರ ಮೇಲೆ ಸಬ್ಬಕ್ಕಿ ಮಿಶ್ರಣ ಆ್ಯಡ್ ಮಾಡಿಕೊಂಡು ನಂತರ ನೆನೆಸಿದ ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣಿನ ಪೀಸಿಂದ ಡೆಕೋರೇಟ್ ಮಾಡಿದರೆ ನಮ್ಮ ಸೂಪರ್ ಕ್ರೀಮಿ, ರಿಫ್ರೆಶಿಂಗ್, ರೆಸ್ಟೋರೆಂಟ್ ಸ್ಟೈಲ್ ಮ್ಯಾಂಗೋ ಸಾಗೋ ಡೆಸರ್ಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಇದನ್ನು ಫ್ರಿಜ್ನಲ್ಲಿ ಸ್ವಲ್ಪ ಹೊತ್ತು ಕೂಲ್ ಮಾಡಿ ಸರ್ವ್ ಮಾಡಿದರೆ ರುಚಿ ಇನ್ನೂ ಡಬಲ್ ಆಗುತ್ತೆ. ಇಂತಹ ಡೆಸರ್ಟ್ಸ್ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.